ಹೋರಾಟದ ವಿಚಾರಕ್ಕೆ ಅವ್ರು ಬಂದು ಕರೆ ಕೊಟ್ಟಿರೋದು ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಇದು ಸಮಯ ಅಲ್ಲ. ಮತ್ತು ಬಂದ್ ಮುಖಾಂತರವಾಗಿ ಎಲ್ಲ ಸಮಸ್ಯೆಗೆ ಪರಿಷ್ಕಾರ ಸಿಗೋದಿಲ್ಲ. ಬೆಟ್ಟಕ್ಕೆ ಕಲ್ಲೂರೋ ಕೆಲಸ ನಾವು ಮಾಡೋದಿಲ್ಲ. ಅದು ಸೂಕ್ತವಾಗಿ ಪರಿಹಾರ ಸಿಗುವಂಥ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಎಲ್ಲರೂ ಸೇರಿ ಕೆಲಸ ಆಗುತ್ತೆ. ಸುಮ್ಮನೆ ನಾವು ಏನೋ ಒಂದು ಆಗದಿರೋ ಒಂದು ಕೆಲಸಕ್ಕೆ ಕೈ ಹಾಕಿ ಮಾಹಿತಿ ಕೊರತೆಯಿಂದ ಏನೇನೋ ಮಾತಾಡೋದ್ರಿಂದ ಇಲ್ಲಿ ಯಾರಿಗೂ ಲಾಭ ಇಲ್ಲ, ನಮ್ಮ ಜನತೆಗಂತೂ ಲಾಭ ಇಲ್ಲ. ಸೊ ಇದಕ್ಕೆ ಪರಿಹಾರ ಮಾರ್ಗಗಳಿದ್ದಾವೆ. ಶಾಸಕರಲ್ಲಿ ನಾನು ಮನವಿ ಮಾಡ್ಕೊತೀನಿ, ದಯವಿಟ್ಟು ಎಲ್ಲರೂ ಸೇರಿ ಒಂದು ಸಮನ್ವಯ ಸಮಿತಿ ಮಾಡೋಣ, ಒಂದು ಸಭೆ ಸೇರೋಣ. ಇಫ್ತಾರ್ ಕೂಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಾಹ್ಗೆ ಒಂದು ಸೇವೆನ ಸಲ್ಲಿಸೋ ಒಂದು ಚಿಕ್ಕ ಸೇವೆ, ಆ ಅದೃಷ್ಟ ಅಲ್ಲ ನನಗೆ ಕರುಣಿಸಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅಲ್ಲಾಹ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನೀವು ಕೂಡ ಇಫ್ತಾರ್ ಕೂಟದ ಉದ್ದೇಶ ಅಲ್ಲಾಹನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಒಂದು. ಈ ಒಂದು ಇಫ್ತಾರ್ ಕೂಟದ ಮೂಲಕವಾಗಿ ಎಲ್ಲರಲ್ಲೂ ಕೂಡ ಒಂದು ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸುವಂಥ ಕಾರ್ಯ ಆಗಬೇಕು. ಆ ಒಂದು ಅಲ್ಲಾಹ್ವಿನ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ಇದನ್ನು ಇಫ್ತಾರ್ ಕೂಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಾಹ್ಗೆ ಒಂದು ಸೇವೆಯನ್ನು ಸಲ್ಲಿಸೋ ಒಂದು ಚಿಕ್ಕ ಸೇವೆ, ಆ ಅದೃಷ್ಟ ಅಲ್ಲ ನನಗೆ ಕರುಣಿಸಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅಲ್ಲಾಹ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನೀವು ಕೂಡ ಸಮಾಜ ಸೇವಕರಾಗಿ ಏನು ಸಂದೇಶ ಕೊಡ್ತೀರಿ ಇವತ್ತು? ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರು ಸೋದರತೆಯಿಂದ ಹೇಗೆ ಈಗ ಶಾಂತಿಯನ್ನು ಕಾಪಾಡಿಕೊಂಡ್ರೆ ಮುಂದೆ ಕೂಡ ಇದೇ ರೀತಿಯಿಂದ ಶಾಂತಿಯಿಂದ ಕಾಪಾಡಿಕೊಂಡು ಸಹೋದರತೆ ಒಂದು ಭಾವದಿಂದ ಎಲ್ಲರೂ ಕೂಡ ಜೊತೆಗೂಡಿ ನಮ್ಮ ನಗರದ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ನಾನು ಕೇಳ್ತೀನಿ. ಈಗ ಹೋರಾಟದ ವಿಚಾರಕ್ಕೆ ಅವ್ರು ಬಂದು ಕರೆ ಕೊಟ್ಟಿರೋದು ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಇದು ಸಮಯ ಅಲ್ಲ. ಮತ್ತು ಬಂದ್ ಮುಖಾಂತರವಾಗಿ ಎಲ್ಲ ಸಮಸ್ಯೆಗೆ ಪರಿಷ್ಕಾರ ಸಿಗೋದಿಲ್ಲ. ಇದರಿಂದ ಜನಸಾಮಾನ್ಯರಿಗೆ, ನಮ್ಮ ತಾಲೂಕಿನ ನಗರದ ವರ್ತಕರಿಗೆ, ದಿನಸಿ ವ್ಯಾಪಾರಿಗಳಿಗೆ ಹಾಗೂ ಹೂವಿನ ವ್ಯಾಪಾರಿಗಳಿಗೆ, ಯಾಕಂದರೆ ಇದು ಹಬ್ಬದ ಮಾಸ. ಈ ಒಂದು ತಿಂಗಳಲ್ಲಿ ತಮ್ಮ ಗಮನಿಸಿರೋಂಗೆ ಇನ್ನೊಂದು ವಾರದಲ್ಲೇ ನಮಗೆ ಯುಗಾದಿ ಮತ್ತು ರಂಜಾನ್ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಈಗ ಹಳ್ಳಿ ಮೂಲೆಗಳಿಂದ ಬಂದಿರ್ತಾರೆ ನಗರಕ್ಕೆ. ಬಂದ್ ಮಾಡೋದ್ರಿಂದ ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲರಿಗೂ ಕೂಡ ಇದು ಜನಗಳಿಗೆ ತೊಂದರೆ ಆಗುವಂಥದ್ದಿದೆ. ಆದ್ದರಿಂದ ಅದರ ಬಗ್ಗೆ ನಾನು ಇನ್ನೊಂದು ಸಲ ಮನವಿ ಮಾಡ್ತೀನಿ. ಇದನ್ನು ಹಲವಾರು ಪರಿಹಾರ ಮಾರ್ಗಗಳಿದ್ದಾವೆ. ಈಗ ಬಂದ್ ಮಾಡೋದ್ರಿಂದ ಸಮಸ್ಯೆಗೆ ಪರಿಷ್ಕಾರ ಸಿಗೋದಿಲ್ಲ. ಇದಕ್ಕೆ ಹಲವಾರು ಮಾರ್ಗಗಳನ್ನ ನಾವು ಹುಡ್ಕೊಬೇಕಾಗತ್ತೆ. ಈಗ ಶಾಸಕರು ಕೂಡ ಅದಕ್ಕೆ ಮನವಿಗೆ ಸ್ಪಂದಿಸಿ ಎಲ್ಲರೂ ಸೇರಿ ಸಮಿತಿ ರಚನೆ ಮಾಡೋಣ ಅಂತ ಹೇಳಿದ್ದಾರೆ. ನಾವೆಲ್ಲ ಅವ್ರ ಜೊತೆಗೆ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂಡಿ ನಾವು ಮುಖ್ಯಮಂತ್ರಿಗಳನ್ನ ನಿಯೋಗ ಭೇಟಿ ಮಾಡಿದಾಗ ಇದಕ್ಕೆ ಒಂದು ಪರಿಹಾರ ಮಾರ್ಗ ಕಂಡುಕೊಳ್ಬೇಕಾಗತ್ತೆ. ಈಗ ಸದಾ ಎಚ್.ಎನ್. ವ್ಯಾಲಿ ಮೂನೆ ಅಂತ ಪರಿಷ್ಕರಣೆ ಆಗಬೇಕು. ಅದು ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ಯಾರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲರಿಗೂ ಬೇಕಾಗಿದೆ. ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಅದರಿಂದ ನಿಜವಾದ ಅವಶ್ಯಕತೆ ನಮಗೇನಾಗಿದೆ, ಅದರಿಂದ ತೊಂದರೆ ಏನಾಗಿದೆ, ಅದಕ್ಕೆ ಪರಿಹಾರ ಏನೋ ನಾವೆಲ್ಲ ಕೂಡಿ ಚರ್ಚೆ ಮಾಡಿ ಅದರ ಪರಿಹಾರ ಕಂಡುಕೊಳ್ಬೇಕಾಗತ್ತೆ. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಯಾಕಂದರೆ ನನ್ನೊಬ್ಬನಿಂದ ಅಥವಾ ಸಂದೀಪ್ ರೆಡ್ಡಿ ಅವರೊಬ್ಬರಿಂದ ಆಗೋದಿಲ್ಲ ಅಂತಲ್ಲ, ಎಲ್ಲರೂ ಸೇರಬೇಕಿಲ್ಲ. ಎಲ್ಲರೂ ಸೇರಿದಾಗೆ ಅದನ್ನು ಒಂದು ಒಳ್ಳೆ ಕಾರ್ಯ ಆಗುವಂಥ ಒಂದು ಕೆಲಸ ಆಗುತ್ತೆ. ಆಮೇಲೆ ಅದನ್ನು ನಾವು ಮಾನದಂಡಗಳನ್ನ ತಿಳ್ಕೊಬೇಕಾಗತ್ತೆ. ಆಗ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಒತ್ತಾಯ ಮಾಡೋವಂಥದ್ದು. ಎಚ್.ಎನ್. ವ್ಯಾಲಿಯಿಂದ ಏನು ನಮ್ಮ ನಗರಕ್ಕೆ ಏನಾಗ್ತಾ ಇದೆ, ಅದರ ಸಂಸ್ಕರಣೆಗೆ ಏನು ಅವಶ್ಯಕತೆ ಇದೆ ಅನ್ನೋದು ಕೂಡ ಯಾರಿಗೂ ಮಾಹಿತಿ ಇಲ್ಲ. ಸೊ ಆ ಮಾಹಿತಿ ನಮಗೆಲ್ಲರಿಗೂ ಇರೋದರಿಂದ ಅದನ್ನು ಸವಿಸ್ತಾರವಾಗಿ ನಿಮ್ಮ ಹತ್ರ ತಿಳಿಸ್ತೀವಿ. ಈಗ ನಾವು ನಮ್ಮ ಒಂದು ಚಿಕ್ಕ ವಯಸ್ಸಿಂದ ಅನುಭವ ಏನಿದೆ ಅಂದರೆ, ಸಮಾಜ ಸೇವೆಯಲ್ಲಿ 18 ವರ್ಷದಿಂದ ತೊಡ್ಕೊಂಡಿರೋದ್ರಿಂದ ಬೆಟ್ಟಕ್ಕೆ ಕಲ್ಲೂರೋ ಕೆಲಸ ನಾವು ಮಾಡೋದಿಲ್ಲ. ಅದು ಸೂಕ್ತವಾಗಿ ಪರಿಹಾರ ಸಿಗುವಂಥ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಎಲ್ಲರೂ ಸೇರಿ ಕೆಲಸ ಆಗುತ್ತೆ. ಸುಮ್ಮನೆ ನಾವು ಏನೋ ಒಂದು ಆಗದಿರೋ ಒಂದು ಕೆಲಸಕ್ಕೆ ಕೈ ಹಾಕಿ ಮಾಹಿತಿ ಕೊರತೆಯಿಂದ ಏನೇನೋ ಮಾತಾಡೋದ್ರಿಂದ ಇಲ್ಲಿ ಯಾರಿಗೂ ಲಾಭ ಇಲ್ಲ, ನಮ್ಮ ಜನತೆಗಂತೂ ಲಾಭ ಇಲ್ಲ. ಸೊ ಇದಕ್ಕೆ ಪರಿಹಾರ ಮಾರ್ಗಗಳಿದ್ದಾವೆ. ಶಾಸಕರಲ್ಲಿ ನಾನು ಮನವಿ ಮಾಡ್ಕೊತೀನಿ, ದಯವಿಟ್ಟು ಎಲ್ಲರೂ ಸೇರಿ ಒಂದು ಸಮನ್ವಯ ಸಮಿತಿ ಮಾಡೋಣ, ಒಂದು ಸಭೆ ಸೇರೋಣ. ಮೊನ್ನೆ ಕೂಡ ಸದನದಲ್ಲಿ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು, ಅವರು ಭಾಳ ವಿಚಾರನ ಭಾಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಮಸ್ಯೆ ಏನಾಗಿದೆ ಅದಕ್ಕೆ ಪರಿಹಾರ ಹುಡ್ಕೋಣ. ನಾವು ಆತಂಕಕ್ಕೆ ಒಳಗಾಗಿರೋದು ನಿಜ, ಅದನ್ನು ಹೆಚ್ಚಾಗಿ ಆತಂಕ ಒಳಪಡಿಸೋದು ಬೇಡ. ಸಮಸ್ಯೆಗೆ ಪರಿಹಾರ ಇದೆ, ಪ್ರತಿಯೊಂದು ಸಮಸ್ಯೆಗೆ ಅದನ್ನೆಲ್ಲ ಸೇರಿ ಚರ್ಚೆ ಮಾಡಿ ಮಾಡೋಣ.